ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರೇ, ಈ ಒಂದು ವಿಶೇಷವಂತ ಆರೋಗ್ಯದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಇವತ್ತು ಉರಿ ಮೂತ್ರ ಮಹಿಳೆಯಲ್ಲಿ ತುಂಬ ಕಾಡ್ತಾ ಇದೆ. ಅನೇಕರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸಾಕು ಉರಿ ಮೂತ್ರ ಬರ್ತಾ ಇದೆ, ಪದೇ ಪದೇ ಉರಿ ಮೂತ್ರ ಬರ್ತಾ ಇರುತ್ತೆ. ಆ್ಯಂಟಿಬಯೋಟಿಕ್ ತೆಗೆದುಕೊಂಡ್ರೂ ಬರ್ತಾ ಇರುತ್ತೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಂದುಬಿಟ್ಟಿದೆ ಆ ಬ್ಯಾಕ್ಟೀರಿಯಾಗಳಿಗೆ. ಸೊ ಹಾಗಾಗಿ ಉರಿ ಮೂತ್ರವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ದಿವ್ಯವಾದಂಥ ಔಷಧಿ ಗರಿಕೆ, ಗಣಪತಿಗೆ ಅರ್ಪಿಸುವಂಥ ದೂರ್ವೆ. ನೀವು ದೂರ್ವೆ ಸಾಮಾನ್ಯವಾಗಿ ಮಾರ್ಕೆಟಲ್ಲೂ ಸಿಗುತ್ತೆ, ಹಳ್ಳಿಗಳಲ್ಲಿ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ. ಆ ದೂರ್ವೆಯ ರಸವನ್ನು ಕುಡಿಯೋದ್ರಿಂದಾಗಿ, ಒಂದು ಗ್ಲಾಸ್ ದೂರ್ವೆ ರಸವನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅಥವಾ ಹಾಗೇ ಕುಡಿಯೋದ್ರಿಂದಾಗಿ ಉರಿ ಮೂತ್ರವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೇ ಅಲ್ಲ ಆದ್ಮೇಲೆ ಡೈಯೂರೆಟಿಕ್ಸ್, ಬಾರ್ಲಿ ವಾಟರ್, ಸುಮಾರು 2 ರಿಂದ 3 ಲೀಟ್ರ್ ನೀರಿಗೆ, ಕುಡಿಯುವ ನೀರಿಗೆ ಒಂದು 2 ಚಮಚ ಬಾರ್ಲಿ ಪುಡಿಯನ್ನು ಹಾಕಿ ಕುದಿಸಿ ಸೋಸಿ ಇಟ್ಕೊಂಡು ಬಿಡಬೇಕು. ಅದನ್ನು ಬೆಳಗಿಂದ ಸಾಯಂಕಾಲದವರೆಗೂ ಒಂದೊಂದು ಗ್ಲಾಸ್ ಕುಡಿದು ಖಾಲಿ ಮಾಡಬೇಕು. ಆಗ ನಿಮಗೆ ಉರಿ ಮೂತ್ರ ಕಡಿಮೆ ಆಗುತ್ತೆ. ಪದೇ ಪದೇ ಬರುವಂಥ ಉರಿ ಮೂತ್ರ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ನಿಮಗೆ ಕ್ರ್ಯಾನ್ಬೆರಿ ಮತ್ತು ಡಿ ಮೆನೋಸ್ ಎಕ್ಸ್ಟ್ರಾಕ್ಟ್ ಇವತ್ತು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಕ್ರ್ಯಾನ್ಬೆರಿ ಮತ್ತು ಡಿ ಮೆನೋಸ್ ಎಕ್ಸ್ಟ್ರಾಕ್ಟ್, ಆ ಎಕ್ಸ್ಟ್ರಾಕ್ಟನ್ನು ಖಂಡಿತವಾಗಿ ನಿಮಗೆ ನೀವು ತರಿಸ್ಕೊಂಡು ಡೈಲಿ ತೆಗೆದುಕೊಳ್ತಾ ಬಂದರೆ ಉರಿ ಮೂತ್ರವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಟಿಬಯೋಟಿಕ್ ಒಂದು ಸಲ ತೆಗೆದುಕೊಳ್ತೀರಾ, 2 ಸಲ ತೆಗೆದುಕೊಳ್ತೀರಾ, ಮತ್ತೆ ಬಂದರೆ ಆ್ಯಂಟಿಬಯೋಟಿಕ್ ತೆಗೆದುಕೊಳ್ಳೋದ್ರಿಂದ ಅದರದ್ದೇ ಆದಂಥ ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೀವು ಬಾರ್ಲಿ ವಾಟರ್ನ ಜಾಸ್ತಿ ಕುಡಿಯುವಂಥದ್ದು, ಬಾಳೆದಿಣ್ಣಿನ ರಸವನ್ನು ಕುಡಿಯುವಂಥದ್ದು, ಸ್ವಲ್ಪ ಹಾಗಲಕಾಯಿ ಜ್ಯೂಸು, ಅದು ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತೆ, ಜೊತೆಗೆ ಮೆಂತ್ಯ ನೀರನ್ನು ಕುಡಿಯುವಂಥದ್ದು, ಈ ರೀತಿಯ ಸರಳ ಉಪಾಯಗಳನ್ನು ಮಾಡ್ತಾ ಈ ಡಿ ಮೆನೋಸ್ ಮತ್ತು ಕ್ರ್ಯಾನ್ಬೆರಿಯ ಒಂದು ಎಕ್ಸ್ಟ್ರಾಕ್ಟನ್ನು ಉಪಯೋಗಿಸ್ತಾ UTI ಕಷಾಯ 2 ಗ್ಲಾಸ್ ನೀರಿಗೆ 2 ಚಮಚ ಪುಡಿಯನ್ನು ಹಾಕಿ 1 ಗ್ಲಾಸಿಗೆ ತಂದು ಆ 1 ಗ್ಲಾಸನ್ನು ಡೈಲಿ ಕುಡಿತಾ ಬಂದರೆ ಅಥವಾ ಬೆಳಗ್ಗೆ ಅರ್ಧ ಸಂಜೆ ಅರ್ಧ ಕುಡಿತಾ ಬಂದರೆ ಖಂಡಿತವಾಗಿ ನಿಮಗೆ ಉರಿ ಮೂತ್ರವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಒಳ ಉಡುಪುಗಳ ಶುಚಿತ್ವ ಭಾಳ ಮುಖ್ಯ. ಒಳ ಉಡುಪುಗಳನ್ನು ಸೂರ್ಯನ ಬಿಸಿಲಲ್ಲಿ ಒಣಗಿಸ್ಬೇಕು. ಜೊತೆಗೆ ನೀವು ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಡೆಟಾಲನ್ನು ಹಾಕಿ ವಾಶ್ ಮಾಡಬೇಕು. ಸೊ ಮಹಿಳೆಯರಲ್ಲಿ ಮಲದ್ವಾರ ಹಾಗೂ ಮೂತ್ರದ್ವಾರ ತುಂಬ ಹತ್ತಿರ ಇರೋದ್ರಿಂದಾಗಿ ಈ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಉರಿ ಮೂತ್ರ ಆಗೋದು ಮಹಿಳೆಯರಲ್ಲೇ ಜಾಸ್ತಿ. ಸೊ ಹಾಗಾಗಿ ಅವರು ವಿಶೇಷವಾದ ಕಾಳಜಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ವಂದನೆಗಳು.